ಕನ್ನಡದ ಮನಸ್ಸುಗಳಿಗೆ ಸ್ವಾಗತವನ್ನು ಬಯಸ್ತಾ, ಪ್ರಥಮವಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ನಿಮ್ಮೆಲ್ಲರ ನೆಚ್ಚಿನ ಚಿರಪರಿಚಿತರಾಗಿರ್ತಕ್ಕಂತಹ ವಾಲೆ ಅಂದ್ರೇನೆ ಬಹುತೇಕ ಕರ್ನಾಟಕದಲ್ಲಿ ಗೊತ್ತಿಲ್ಲದೆ ಇರೋಂಥವ್ರು ಯಾರೂ ಇಲ್ಲ. ಅಂಥವರಿಗೆ ಇವತ್ತು ನಾನು ಮಂಜಣ್ಣವ್ರ ಬಗ್ಗೆ ಮತ್ತೆ ಮಾತಾಡ್ತೀನಿ. ಈಗ ಸ್ವಾಗತವನ್ನು ಕೋರ್ತಾ ಮಂಜುನಾಥ್ ಗೌಡ್ರಿಗೆ, ಹಾಗೇನೆ ಈ ಭಾಗದ ಸಮಾಜ ಸೇವಕರಾಗಿರ್ತಕ್ಕಂತಹ ವೆಂಕಯ್ಯಣ್ಣನವ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಹಾಗೇನೆ ಕನ್ನಡ ಪರ ಹೋರಾಟಗಾರರಾಗಿರ್ತಕ್ಕಂತಹ ದೇವು ಅವ್ರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಹಾಗೇನೆ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹ ಸೈನ್ಯ ಸಂಘಟನೆಯ ಕಾನೂನು ಘಟಕ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂತಹ ಹರೀಶ್ ಕುಮಾರ್ ಸರ್ ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತಾ, ಹಾಗೆಯೇ ಈಶ್ವರ್ ಸರ್ ಅವ್ರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ, ಹಾಗೆಯೇ ವಿಂದನ್ ಸರ್ ಅವ್ರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ. ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲರ ಕನ್ನಡದ ಮನಸ್ಸುಗಳಿಗೆ ಸ್ವಾಗತವನ್ನ ಕೋರ್ತಾ, ವಿಶೇಷವಾಗಿ ಇವತ್ತು ತುಂಬಾ ಸಂತೋಷದ ಸುದಿನ ಅಂದ್ರೆ ತಪ್ಪಾಗಲಾರದು. ಯಾಕೆ ಅಂದ್ರೆ ನಾವು ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗ ಬಹಳ ತಳಮಟ್ಟಕ್ಕೆ ಕುಸಿದಿದ್ದಂಥದ್ದನ್ನ ನಾವೆಲ್ಲ ಕಂಡಿದ್ದೀವಿ. ಬಾಲಿವುಡ್ ಈ ಕಡೆ ತೆಲುಗು, ಈ ಕಡೆ ಮಲಯಾಳಂ, ಈ ಕಡೆ ಹಿಂದಿಯಲ್ಲಿ ಕನ್ನಡ ಚಿತ್ರರಂಗವನ್ನ ತುಳಿಯುವಂತ ಕೆಲಸ ಆಗ್ತಾ ಇತ್ತು. ಕನ್ನಡ ಚಿತ್ರರಂಗ ಅಂದ್ರೆ ಒಂದು ಕೇವಲವಾಗಿ ಕಾಣ್ತಾ ಇತ್ತು. ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಯಾವುದೋ ಬೇರೆ ಪರಭಾಷೆ ಚಿತ್ರಗಳು ಅತಿ ಯಶಸ್ವಿಯಾಗಿ ಚಿತ್ರೀಕರಣ ಆಗಿ ಚಿತ್ರವನ್ನ ಹೆಚ್ಚು ನೋಡುವಂತದ್ದಾಗಿತ್ತು. ಕನ್ನಡ ಚಿತ್ರರಂಗ ಕುಸಿಯುವಂತ ಕೆಲಸ ಆಗಿತ್ತು. ಅನೇಕ ಕನ್ನಡ ಪರ ಹೋರಾಟಗಾರರು ನಮ್ಮ ಕರವೇ ಸಿಂಹ ಸೈನ್ಯ ಜೊತೆಯಲ್ಲಿ ಅದರ ಜೊತೆಗೂಡಿ ಅನೇಕ ಕನ್ನಡ ಪರ ಹೋರಾಟಗಾರರು ಕನ್ನಡ ಚಿತ್ರರಂಗವನ್ನ ಏನಾದರೂ ಮಾಡಿ ನಾವು ಮೇಲಕ್ಕೆ ತಗೊಂಡ್ಬರಬೇಕು, ಅನ್ಯ ಭಾಷೆಗಳಿಂದ ನಮ್ಮ ಚಿತ್ರತಂಡ ಮತ್ತೆ ಅನೇಕರು ಇದನ್ನ ಜೀವನ ಕಟ್ಕೊಂಡಿದ್ದಾರೆ, ಅನೇಕ ಚಿತ್ರನಾಯಕರು ಇದನ್ನೇ ಬದುಕನ್ನು ಕಟ್ಕೊಂಡಿದ್ದಾರೆ, ಈಗ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಬಹಳ ದೊಡ್ಡ ದೊಡ್ಡ ಹೋರಾಟಗಾರರು, ಸಾಹಿತಿಗಳು ಎಲ್ಲ ಸೇರಿ ಒಗ್ಗೂಡಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಸಹ ಅನೇಕರು ಬೀದಿಗಿಳಿದು ಹೋರಾಟ ಮಾಡಿದ್ದೀವಿ. ದೊಡ್ಡ ದೊಡ್ಡ ನಾಯಕರು, ನಮ್ಮ ವಾಟಾಳ್ ಸಾಹೇಬರು ನಿಮ್ಗೆಲ್ಲ ಗೊತ್ತಿರಬಹುದು. ಮಾಧ್ಯಮ ಮಿತ್ರರಿಗೆ ವಿಶೇಷವಾಗಿ ಸ್ವಾಗತವನ್ನ ಕೋರೋದು ಮರೆತಿದೆ. ವಿಶೇಷವಾಗಿ ಸ್ವಾಗತ. ಮಾಧ್ಯಮಗಳಲ್ಲಿ ತಮ್ಗೆಲ್ರಿಗೂ ಗೊತ್ತಿರಬಹುದು, ನಮ್ಮ ವಾಟಾಳ್ ನಾಗರಾಜಣ್ಣವರು ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋಂತ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಂಗಿಲ್ಲ. ಯಾಕೆಂದ್ರೆ ಅನೇಕ ರಾಜ್ಯಗಳಿಗೆ ಪರಿಚಯರಾಗಿರೋಂಥವ್ರು, ಅನೇಕ ಹೋರಾಟಗಳನ್ನ ಮಾಡಿರೋಂಥವ್ರು. ಮೆಜೆಸ್ಟಿಕ್ ಚಿತ್ರಮಂದಿರದಲ್ಲಿ ಬೇರೆ ಭಾಷೆ ಚಿತ್ರಗಳನ್ನ ವಿಶೇಷವಾಗಿ ನಿಲ್ಲಿಸಬೇಕು ಅದನ್ನಂತೇಳಿ ಅಲ್ಲಿ ಬೂಟೇಟು ತಿಂದಿರುವಂತದ್ದು ಸಹ ಪೊಲೀಸರಿಂದ ನಾವು ಕೇಸುಗಳು ಹಾಕಿಸ್ಕೊಂಡಿರುವಂತದ್ದನ್ನು ಸಹ ನಾವು ಕಾಣಬಹುದು. ನಾನು ಇದನ್ನ ಏನು ಕೇಳಲಿಕ್ಕೆ ಬಂದೆ ಅಂದ್ರೆ, ನಾವಿವತ್ತು ಕನ್ನಡಿಗರಾಗಿ ಕನ್ನಡ ಪರ ಹೋರಾಟಗಾರರಾಗಿ ಇವತ್ತು ಕನ್ನಡ ಚಿತ್ರರಂಗವನ್ನ ಯಾವ ರೀತಿ ಮೇಲೆ ತಗೊಂಡ್ಬಂದಿದ್ದೀವಿ, ಅದ್ರಲ್ಲಿ ನಮ್ದು ಒಂದು ಪಾತ್ರ ಇದೆ ಅನ್ನೋದಕ್ಕೆ ನಾವು ಸಂತೋಷ ಪಡ್ತೀವಿ. ನೀವು ಇತ್ತೀಚೆಗೆ 2-3 ವರ್ಷಗಳಿಂದ ಚಿತ್ರಗಳನ್ನ ಕನ್ನಡ ಚಿತ್ರರಂಗ ಬೇರೆ ಚಿತ್ರರಂಗಕ್ಕಿಂತ ಕಡಿಮೆ ಇಲ್ಲ, ಅದಕ್ಕಿಂತ ಮೇಲೆ ಅಂತ ಹೇಳಿಬಿಟ್ಟು ಇವತ್ತು ನಾವು ಖುಷಿಯಿಂದ ಹೇಳ್ಕೋಬಹುದು. KGF ಚಿತ್ರ ನೋಡಿದ್ದೀರಿ, ಚಾರ್ಲಿ ನೋಡಿದ್ದೀರಿ, ಅನೇಕ ಚಿತ್ರಗಳು ಇವತ್ತು ಅವರೆಲ್ಲರೂ ನಮ್ಮ ಚಿತ್ರರಂಗದ ಕಡೆ ಕನ್ನಡ ಅಂದ್ರೆ ಯಾರಿಗೂ ಕಡಿಮೆ ಇಲ್ಲ, ಎಲ್ಲರಿಗಂತೂ ಮೇಲೆ ಅಂತ ಹೇಳುವಂತದ ಮಾತುಗಳನ್ನ ನಾವು ಇವತ್ತು ಕೇಳ್ತಾ ಇದ್ದೀವಿ. ಇವತ್ತು ನಮ್ಮ ಕನ್ನಡದ ನಿರ್ದೇಶಕರು ಇವತ್ತು ತೆಲುಗು, ಹಿಂದಿಯಲ್ಲಿ ನಿರ್ದೇಶನ ಮಾಡಿ ಯಶಸ್ವಿಯಾಗಿ ಪ್ರದರ್ಶನ ಕಾಣುವಂಥದ್ದು ಮತ್ತೆ ಬಹಳ ಯಶಸ್ವಿಯಾಗಿರುವಂತದ್ದನ್ನ ನಾವು ಕಂಡಿದ್ದೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ. ಹಾಗೇನೆ ಅಂತ ಒಂದು ಸಂದರ್ಭದಲ್ಲಿ ನಾವು ಇವತ್ತು ಯಾವುದೇ ಭಾಷೆಗಳನ್ನ ನಾವು ಯಾವತ್ತು ಅಲುಗಳೆಯೋದಿಲ್ಲ. ಯಾಕೆಂದ್ರೆ ನಮ್ಮ ಭಾಷೆನ ಪ್ರೀತಿ ಮಾಡಿ ಅಂತ ಹೇಳಿದೀವಿ. ಹಾಗೇನೆ ಇವತ್ತು ತಮಿಳಿನಲ್ಲಿ ಒಂದು ರಾಷ್ಟ್ರೀಯ ಪ್ರಶಸ್ತಿ ತಗೊಂಡಂತಹ ಒಂದು ಚಿತ್ರವನ್ನ ಡಬ್ಬಿಂಗ್ ವಿಚಾರವಾಗೂ ಹೋರಾಟ ಮಾಡಿದ್ದೀವಿ. ರಾಷ್ಟ್ರೀಯ ಪ್ರಶಸ್ತಿ ತಗೊಂಡಂತಹ ಒಂದು ಚಿತ್ರವನ್ನ ಇವತ್ತು ಕನ್ನಡದಲ್ಲಿ ಜನರಿಗೆ ಬಹಳ ಒಂದು ಸಂದೇಶ ಇದೆ. ಇದು ಒಂದು ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಚಿತ್ರವನ್ನ ಎಣೆದಿದ್ದಾರೆ ಸಂಗೀತ ನಿರ್ದೇಶಕರು.
ಹಾಗೂ ನಮ್ಮ ಎಲ್ರು ಗೊತ್ತಿದೆ ನಿಮ್ಗೆ, ಅರ್ಜುನ್ ಜನ್ಯ ಅವರು ಎಂತ ಸಂಗೀತ ನಿರ್ದೇಶಕರು ಅಂತ. ಕರ್ಕಿ ಮೂವಿ ಇವತ್ತು ಈ 20ನೇ ತಾರೀಕು ರಾಜ್ಯದ